ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಲ್ರು? ಹೋಪ್ ಯು ಗೈಸ್ ಆಲ್ ಗುಡ್ ಅಂತ. ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಹಾಗೆ ಇವತ್ತಿಗೆ ನಮ್ಮದು 14 ಉಪವಾಸ ಕೂಡ ಕಂಪ್ಲೀಟ್ ಆಯಿತು. ಸೊ ನಾನು ಹಾಗೆ ಇವತ್ತೊಂದು ರೆಸಿಪಿ ಏನಂದರೆ ವೆಜ್ ಪುಲಾವ್ ಮಾಡ್ತಾಯಿದ್ದೀನಿ. ಸೊ ವೆಜಿಟೇಬಲ್ಸ್ ಹಾಕಿ ಅದರ ಪುಲಾವ್ ಮಾಡ್ತಾಯಿದ್ದೀನಿ. ಸೊ ತುಂಬ ಹೆಲ್ದಿ ಕೂಡ, ಹಾಗೆ ಆಯಿಲೆಲ್ಲ ಕಡಿಮೆನೇ ಹಾಕಿ ನಾನು ಪುಲಾವ್ ಮಾಡ್ತಾಯಿದ್ದೀನಿ. ಸೊ ಸೂಪರಾಗಿರುವ ಗ್ರೀನ್ ಕಲರ್ಫುಲ್ಲಾಗಿ ಕಾಣುವಂಥ ಪುಲಾವ್ ಯಾವ ಥರ ಮಾಡೋದಂತ ನೋಡೋಣ. ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಬೇಕಂತ ಅದನ್ನು ಕೂಡ ನೋಡೋಣ. ಸೊ ಸ್ಟಾರ್ಟಿಂಗಲ್ಲಿ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಬೇಕಂತ ನೋಡೋಣ ಬನ್ನಿ. ಸೊ ಇದಕ್ಕೆ ನಾನು ಇಲ್ಲಿ 2 ಈರುಳ್ಳಿ ತಗೊಂಡಿದ್ದೀನಿ, ಸ್ವಲ್ಪ ಕೊರಿಯಂಡರ್ ಲೀಫ್, ಹಾಗೆ ಕರಿಬೇವು ಸೊಪ್ಪು, ಕರಿ ಲೀವ್ಸ್ ತಗೊಂಡಿದ್ದೀನಿ. ಸೊ ಆದ ನಂತರ ಬಟಾಣಿ ಮತ್ತು ಆಲೂಗಡ್ಡೆಯನ್ನು ಚೆನ್ನಾಗಿ ಕಟ್ ಮಾಡಿ ವಾಶ್ ಮಾಡಿ ಅಲ್ಲಿ ಇಟ್ಟಿದ್ದೇನೆ, ನೆನೆಸಿಟ್ಟ ಬಟಾಣಿ. ಸೊ 2 ಕ್ಯಾರೆಟ್ ಕಟ್ ಮಾಡಿದ್ದೀನಿ, 3 ಟೊಮೆಟೊ, 4-5 ಬೀನ್ಸ್ ಸಣ್ಣದಾಗಿ ಹಚ್ಚಿ ಅಲ್ಲಿ ಇಟ್ಟಿದ್ದೇನೆ. ಆದ ನಂತರ ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು, 200 ಗ್ರಾಮಷ್ಟು ಹಸಿಮೆಣಸಿನಕಾಯನ್ನು ತಗೊಂಡಿದ್ದೆ. ಇದು ನಾನು ಜಾಸ್ತಿಯಾಗಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆ ಹಸಿಮೆಣಸಿನಕಾಯಿ ಉಂಟಲ್ವ, ಇದನ್ನು ನಾನು ಜಾಸ್ತಿ ಸ್ವಲ್ಪ ಪೇಸ್ಟ್ ಮಾಡಿ ಇಡ್ತೀನಿ. ಹಾಗೆ ನನಗೆ ಬಿರಿಯಾನಿಗೆ ಕೂಡ ಬೇಕು, ಪುಲಾವ್ಗೆ ಕೂಡ ಬೇಕು ಈ ಒಂದು ಪೇಸ್ಟ್. ಸೊ ಮತ್ತು ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದು ಯಾಕೆಂದರೆ ನಾನು ಸ್ವಲ್ಪ ಎತ್ತಿಡ್ತಾ ಇದ್ದೀನಿ. ಸೊ ಹಾಗೆ ಆನಂತರ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕು, 3 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, 1 ಟೀ ಸ್ಪೂನು ಗರಂ ಮಸಾಲ, ಅರಿಶಿನ, ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಬೇಕು. ಹಾಗೆಯೇ ನಾವು ಸ್ಪೈಸಸ್ ಕೂಡ ಬೇಕಲ್ವ ಇದಕ್ಕೆ, ಬೇ ಲೀಫ್, ಲವಂಗ, ಕೆತ್ತೆ, ಈ ಥರ ಎಲ್ಲ ಬರ್ತದಲ್ವ. ಸೊ ಅದು ಕೂಡ ಇದಕ್ಕೆ ಬೇಕು. ಅದನ್ನು ಈ ವಿಡಿಯೋದಲ್ಲಿ ತೋರಿಸಿಲ್ಲ, ಮತ್ತು ಹಾಕುವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಪೇಸ್ಟ್ ಮಾಡಲಿಕ್ಕೆ ತಯಾರು ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ನಾನಿಲ್ಲಿ ಹಸಿಮೆಣಸಿನಕಾಯಿ ಮತ್ತು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈ 3 ಹಾಕಿ ನಾನು ಪೇಸ್ಟ್ ಮಾಡ್ತಾಯಿದ್ದೀನಿ. ಆದ ನಂತರ ಇದಕ್ಕೆ ನಾನು ಹಸಿಮೆಣಸಿನಕಾಯಿ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಪೇಸ್ಟ್ ಮಾಡಿ ತಗೊಳ್ತೀನಿ. ಆದ ನಂತರ ಇವಾಗ ನಾನು ನೀರೇನು ಹಾಕಲ್ಲ, ಅದರಲ್ಲಿ ಇದ್ದ ನೀರನ್ನೇ ಅದಕ್ಕೆ ಹಾಕಿ ಪೇಸ್ಟ್ ಮಾಡ್ತೀನಿ. ಸ್ವಲ್ಪ ಪೇಸ್ಟ್ ಆದ ನಂತರ ಪುದೀನವನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ ನಾನು ಹಾಕ್ತೀನಿ. ಇದು ಹಾಕಿದೆ ಒಮ್ಮೆ, ಮತ್ತು ಫುಲ್ ಆಯಿತು, ಅದಕ್ಕೆ ಪೇಸ್ಟ್ ಕರೆಕ್ಟಾಗಿ ಆಗಲಿಲ್ಲ ಅಂದರೆ ನಾನು ತಗೊಂಡು ಮತ್ತೆ ಪ್ಲೇಟಲ್ಲೇ ಇಟ್ಟೆ. ಸೊ ಒಮ್ಮೆ ಪೇಸ್ಟ್ ಮಾಡಿದ ನಂತರ ನಾವು ಪುದೀನ ಕೂಡ ಹಾಕಿ ಪೇಸ್ಟ್ ಮಾಡೋಣ. ಪುದೀನ ಹಾಕಿ ನಾನು ಒಂದು 1/4 ಭಾಗದಷ್ಟು, ಚಿಕ್ಕ ಗ್ಲಾಸಲ್ಲಿ ಸ್ವಲ್ಪ 1/4 ಭಾಗದಷ್ಟು ನೀರನ್ನು ಹಾಕಿ ಪೇಸ್ಟ್ ಮಾಡಿರ್ತೀನಿ. ಮತ್ತು ಈ ಪೇಸ್ಟನ್ನು ನಮಗೆ ಇವಾಗ ಪುಲಾವಿಗೆ ಎಷ್ಟು ಬೇಕು ಅಷ್ಟನ್ನು ಬಳಸಿಕೊಂಡು ಬಾಕಿ ಒಂದು ಬಾಕ್ಸಲ್ಲಿ ಹಾಕಿ ನಾವು ಫ್ರಿಜ್ಜಲ್ಲಿ ಇಟ್ಟರೆ ಆಯಿತು. ನಮಗೆ ಸ್ನ್ಯಾಕ್ಸ್ ಎಲ್ಲ ಬೇಕಾಗ್ತದಲ್ಲ ಅವಾಗ ಹಾಕ್ಬೋದು, ತುಂಬ ಫ್ಲೇವರ್ ಸಿಗುತ್ತೆ ನಮಗೆ. ಸೊ ಇವಾಗ ಪೇಸ್ಟ್ ರೆಡಿ ಆಯಿತು. ಇವಾಗ ರೆಸಿಪಿಗೆ ಹೋಗೋಣ. ಸೊ ನಾನಿಲ್ಲಿ ಮೊದಲಿಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಆದ ನಂತರ ಸ್ಪೈಸಸ್ ಉಂಟಲ್ವ, ಏಲಕ್ಕಿ, ಕರಾಂಬು, ಕೆತ್ತೆ, ಲವಂಗ ಅದನ್ನೆಲ್ಲ ಹಾಕಿದ್ದೀನಿ. ಆದ ನಂತರ ಕರಿ ಲೀಫ್ ಹಾಕಿದ್ದೀನಿ, ಮತ್ತು ಕಟ್ ಮಾಡಿ ಇಟ್ಟ ಆನಿಯನ್ ಹಾಕಿ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಬಾಡಿದ ಹಾಗೆ ಹಾಕ್ತದಲ್ಲ, ಅವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದರೆ ಆಯಿತು, 1 ಟೀ ಸ್ಪೂನಷ್ಟು. ಅದರ ಹಸಿ ವಾಸನೆ ಹೋಗುವಷ್ಟು ನೀವು ಫ್ರೈ ಮಾಡಿ. ಆದ ನಂತರ ಟೊಮೆಟೊ ಏನಿದೆ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಜಾಸ್ತಿ ಫ್ರೈ ಮಾಡಬೇಕೇನಿಲ್ಲ, ಇದು ದಮ್ಮಲ್ಲಿ ಬೇಯ್ತದೆ. ನಾವು ರೈಸ್ ಕೂಡ ಹಾಕ್ತೀವಲ್ಲ ಆವಾಗ ಇದು ನಮಗೆ ಬೆಂದು ಸಿಗುತ್ತೆ. ಆನಂತರ ನಮ್ಮದು ಪೌಡ್ರ್ ಐಟಮ್ಸ್ ಉಂಟಲ್ವ, ಸೊ ಅದನ್ನು ಕೂಡ ಹಾಕಿದ್ರಾಯಿತು. ನಾನು ಮೊದಲಿಗೆ ಇದರದ್ದು ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸಿದ್ದೀನಲ್ವ, ಸೊ ಹಾಗೆಯೇ ಅದನ್ನೆಲ್ಲ ಹಾಕಿ ನಮಗೆ ಇದರಲ್ಲಿ 3 ಟೇಬಲ್ ಸ್ಪೂನಷ್ಟು ನಾವು ಪೇಸ್ಟ್ ಮಾಡಿಟ್ಟಿದ್ವಲ್ವ, ಚಿಲ್ಲಿ, ಪುದೀನ, ಕೊತ್ತಂಬರಿ ಸೊಪ್ಪದು, ಸೊ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಈ ಥರ ಪೇಸ್ಟ್ ಮಾಡಿ ಹಾಕಿದರೆ ತುಂಬ ಒಂದು ಫ್ಲೇವರ್ ಸಿಗುತ್ತೆ ನಮಗೆ, ಕೊರಿಯಂಡರ್ ಲೀಫಿದ್ದು ಮತ್ತು ಪುದೀನದೆಲ್ಲ ತುಂಬ ಚೆನ್ನಾಗಿ ಆಗುತ್ತೆ. ಸೊ ಆದ ನಂತರ ಕಟ್ ಮಾಡಿದ ವೆಜಿಟೇಬಲ್ಸ್ ಹಾಕಿ ಮಿಕ್ಸ್ ಮಾಡಿ, ಮತ್ತು ಬಟಾಣಿ ಮತ್ತು ಪೊಟ್ಯಾಟೊ ಉಂಟಲ್ವ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇದಕ್ಕೆ 2 ಗ್ಲಾಸಷ್ಟು ಅಕ್ಕಿಯನ್ನು ತೆಗೊಳ್ತೀನಿ, ಇರಾಗೋಲ್ಡ್ ಅಕ್ಕಿ. ಸೊ ಅದನ್ನು ವಾಶ್ ಮಾಡಿ ನೆನೆಸ್ಲಿಕ್ಕೆ ಇಟ್ಟಿದ್ದೆ, ಸೋಕ್ ಮಾಡಿ ಇಟ್ಟಿದ್ದೆ. ಸೊ ಒಂದು 5 ನಿಮಿಷ ಆದ ನಂತರ ಆ ಅಕ್ಕಿಯನ್ನು ಸೋರಿಸಿ ತೆಗೆದು ಈ ವೆಜಿಟೇಬಲ್ಸ್ ಉಂಟಲ್ವ ಅದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಸೊ ಆದ ನಂತರ 2 ಗ್ಲಾಸ್ಗೆ 4 ಗ್ಲಾಸಷ್ಟು ನೀರು ಬೇಕು. ಸೊ 4 ಗ್ಲಾಸಷ್ಟು ನೀರನ್ನು ನಾನು ಬಿಸಿ ಮಾಡಿಯೇ ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಕಿ ಉಪ್ಪೆಲ್ಲ ನೋಡಿಕೊಂಡು ಕರೆಕ್ಟ್ ಇಲ್ಲ ಅಂದರೆ
ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಅದೊಂದು ಬಾಯ್ಲ್ ಆಗಲಿಕ್ಕೆ ಬಿಟ್ಟರೆ ಆಯಿತು. ಇವಾಗ ಬಾಯ್ಲ್ ಆಗ್ತಾ ಬಂತು. ಸೊ ನಾನು ಮತ್ತೇನು ಮಾಡ್ತೀನಿ, ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಬಿಡ್ತೀನಿ ಅದನ್ನು ಬೇಯಲಿಕ್ಕೆ. ಇವಾಗ ಮುಕ್ಕಾಲು ಭಾಗದಷ್ಟು ಬೆಂದು ಬಂದಿದೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸಿದ್ರೆ ಆಯಿತು, ಪರ್ಫೆಕ್ಟಾಗಿ ಪುಲಾವ್ ರೆಡಿ ಆಗುತ್ತೆ. ಸೊ ನಾನು ಫೈನಲಿಗೆ ಇಲ್ಲಿ ಕೊರಿಯಂಡರ್ ಲೀಫ್ ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ಗೀ ಹಾಕಿ ದಮ್ಮಲ್ಲಿ ಬೇಯಿಸ್ತಾ ಇದ್ದೀನಿ. ಕೆಳಗಡೆ ಸೀದೋಗು ಒಂಥರ ಆದರೆ ನೀವು ಪ್ಯಾನ್ ಇಟ್ಕೊಳ್ಳಿ ಕೆಳಗಡೆ. ಸೊ ನಾನು ಇವಾಗ ಇದಕ್ಕೆ ಪ್ಯಾನ್ ಏನು ಇಡಲಿಲ್ಲ. ಸೊ ಕರೆಕ್ಟಾಗಿ ಬಂದಿದೆ, ಬೆಂದು ಕೂಡ ಬಂದಿದೆ. ಕಲರ್ಫುಲ್ ಆಗಿರೋ ನಮ್ಮ ವೆಜಿಟೇಬಲ್ ಪುಲಾವ್ ಇಲ್ಲಿ ರೆಡಿ ಆಯಿತು. ನೀವು ಕೂಡ ಈ ಥರನೇ ವೆಜ್ ಪುಲಾವ್ ಮನೆಯಲ್ಲಿ ಟ್ರೈ ಮಾಡಿ. ಸೊ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೂಡ ಈಸಿ ಆಗುತ್ತೆ ಈ ಥರ ಮಾಡಿಟ್ರೆ. ಸೊ ನನ್ನ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಲಿಕ್ಕೆ ಕೂಡ ಮರಿಬೇಡಿ. ಲೈಕ್ ಕಾಮೆಂಟ್ ಕೂಡ ಹಾಕಿ, ಒಂದು ಹಾರ್ಟ್ ಅದು ಇಮೋಜಿ ಹಾಕಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.